ಹಾಯ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಒಂದು ಪ್ರಶ್ನೆ. ಒಂದೇ ಶಾಲೆಯಲ್ಲಿ ಓದಿದ ಇಬ್ಬರು ವಿದ್ಯಾರ್ಥಿಗಳು, ಒಂದೇ ಶಿಕ್ಷಕರು, ಒಂದೇ ಪುಸ್ತಕ, ಒಂದೇ ಪರೀಕ್ಷೆಗಳು. ಆದರೆ 10 ವರ್ಷಗಳ ನಂತರ ಒಬ್ಬ ವ್ಯಕ್ತಿ ದೊಡ್ಡ ಯಶಸ್ಸಿನ ಶಿಖರದಲ್ಲಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಮಾತ್ರ ಜೀವನದಲ್ಲಿ ಇನ್ನೂ ಹೋರಾಟ ಮಾಡುತ್ತಿದ್ದಾನೆ. ಯಾಕೆ ಹೀಗೆ? ಇದು ಅದೃಷ್ಟವೇ ಅಥವಾ ಹಣವೇ? ಬುದ್ಧಿವಂತಿಕೆಯೇ? ಇಲ್ಲ, ನಿಜವಾದ ಕಾರಣ ಬೇರೆ ಇದೆ. ಆ ಕೊನೆಯ ಕಾರಣವನ್ನು ನೀವು ತಿಳಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಮೊದಲ ಕಾರಣ, ಗುರಿಯ ಕೊರತೆ. ಬಹಳ ಜನರು ಪ್ರತಿದಿನ ಬೆಳಗ್ಗೆ ಎದ್ದು ಓಡುತ್ತಾರೆ, ಆದರೆ ಅವರಿಗೆ ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದೇ ಅವರಿಗೆ ಗೊತ್ತಿರುವುದಿಲ್ಲ. ಒಮ್ಮೆ ಯೋಚಿಸಿ, ನಿಮ್ಮನ್ನು ಯಾರಾದರೂ ಕಣ್ಣು ಮುಚ್ಚಿ ಕಾಡಿನ ಮಧ್ಯ ಬಿಟ್ಟರೆ ನೀವು ಯಾವ ದಿಕ್ಕಿಗೆ ನಡೆಯುತ್ತೀರಿ? ಯಾವುದೇ ದಿಕ್ಕಿಗೆ ನಡೆದರೂ ಗಮ್ಯಸ್ಥಾನ ತಲುಪಲು ಸಾಧ್ಯವಾಗುವುದಿಲ್ಲ. ಜೀವನವೂ ಹಾಗೆಯೇ. ಗುರಿಯಿಲ್ಲದೆ ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಸಿಗುವುದಿಲ್ಲ. ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲು ತನ್ನ ಗುರಿಯನ್ನು ಸ್ಪಷ್ಟವಾಗಿ ಬರೆದಿದ್ದಾನೆ. ಆದರೆ ಸ್ನೇಹಿತರೆ, ಇದು ಯಶಸ್ಸಿನ ಅಡ್ಡಿಯಾಗುವ ದೊಡ್ಡ ಕಾರಣವಲ್ಲ. ಈಗ ಹೇಳುವ ಕಾರಣ ಲಕ್ಷಾಂತರ ಜನರ ಕನಸುಗಳನ್ನು ಪ್ರತಿದಿನ ಕೊಲ್ಲುತ್ತಿದೆ. ನಮ್ಮ ಜೀವನದ 2ನೇ ದೊಡ್ಡ ಶತ್ರು ನಾಳೆಯಿಂದ ಮಾಡುತ್ತೇನೆ ಎಂಬ ಅಭ್ಯಾಸ. ನೀವು ಗಮನಿಸಿದ್ದೀರಾ? ವ್ಯಾಯಾಮ ಮಾಡಬೇಕಾದರೂ ನಾಳೆ, ಓದಬೇಕಾದರೂ ನಾಳೆ, ಯೂಟ್ಯೂಬ್ ಶುರು ಮಾಡಬೇಕಾದರೂ ನಾಳೆ, ಇಂಗ್ಲಿಷ್ ಕಲಿಯಬೇಕಾದರೂ ನಾಳೆ. ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ. ಸಮಯ ಯಾರಿಗಾಗಿ ನಿಲ್ಲುವುದಿಲ್ಲ. ಗಡಿಯಾರದ ಸೂಜಿಗಳು ಮುಂದಕ್ಕೆ ಹೋಗುತ್ತವೆ, ಆದರೆ ನಮ್ಮ ಕನಸುಗಳು ಅದೇ ಜಾಗದಲ್ಲಿ ನಿಂತು ಬಿಡುತ್ತವೆ. ಯಶಸ್ವಿಯಾದವರು ಪರಿಪೂರ್ಣ ಸಮಯಕ್ಕಾಗಿ ಕಾಯುವುದಿಲ್ಲ. ಅವರು ಇರುವ ಸಮಯವನ್ನೇ ಪರಿಪೂರ್ಣವಾಗಿಸಿಕೊಳ್ಳುತ್ತಾರೆ. ಆದರೆ ತಾಳಿ, ಈಗ ಹೇಳುವ ಕಾರಣ ನಿಮ್ಮ ಕೈಯಲ್ಲೇ ಇರುತ್ತದೆ, ಆದರೂ ಅದೇ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುತ್ತಿದೆ. ಆ 3ನೇ ಕಾರಣ, ಮೊಬೈಲ್ ಕೆಟ್ಟದ್ದಲ್ಲ, ಆದರೆ ಅದನ್ನು ಬಳಸುವ ವಿಧಾನವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. 5 ನಿಮಿಷ ಎಂದು ಮೊಬೈಲ್ ತೆಗೆದುಕೊಳ್ಳುತ್ತೇವೆ, ನಂತರ ರೀಲ್ಸ್, ನಂತರ ಶಾರ್ಟ್ಸ್ ವಿಡಿಯೋಸ್, ಮೆಸೇಜಸ್ ನೋಡುತ್ತಾ 1 ಗಂಟೆ ಕಳೆಯುತ್ತದೆ. 1 ಗಂಟೆ, ದಿನಕ್ಕೆ 1 ಗಂಟೆ ವ್ಯರ್ಥ ಮಾಡಿದರೆ 1 ವರ್ಷದಲ್ಲಿ 1000ಕ್ಕೂ ಹೆಚ್ಚು ಗಂಟೆಗಳು ವ್ಯರ್ಥವಾಗುತ್ತವೆ. ಆ ಸಮಯದಲ್ಲಿ ನೀವು ಒಂದು ಹೊಸ ಕೌಶಲ್ಯ ಕಲಿಯಬಹುದಿತ್ತು, ಒಂದು ಪುಸ್ತಕವನ್ನು ಓದಬಹುದಿತ್ತು, ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಿತ್ತು. ಆದರೆ ಆಶ್ಚರ್ಯದ ವಿಷಯ ಗೊತ್ತಾ? ಮೊಬೈಲ್ಗಿಂತಲೂ ಅಪಕಾರಿ ಶತ್ರು ನಮ್ಮೊಳಗೆ ಇದ್ದಾನೆ. 4ನೇ ಕಾರಣ, ಸೋಲಿನ ಭಯ. ನನಗೆ ಆಗುವುದಿಲ್ಲ, ಜನರು ನಗುತ್ತಾರೆ, ನಾನು ಸೋತರೆ ಏನು ಎಂದು ಯೋಚಿಸುತ್ತಾ ಅನೇಕ ಜನರು ಪ್ರಯತ್ನವನ್ನೇ ಮಾಡುವುದಿಲ್ಲ. ಆದರೆ ನೆನಪಿಡಿ, ಸೋಲು ಎಂದರೆ ನೀವು ಮುಗಿದಿದ್ದೀರಿ ಎಂಬುದಲ್ಲ, ಅದು ನೀವು ಹೊಸದಾಗಿ ಕಲಿಯುತ್ತಿದ್ದೀರಿ ಎಂಬುದರ ಸಂಕೇತವಾಗಿದೆ. ಎಡಿಸನ್ ಸಾವಿರಾರು ಬಾರಿ ವಿಫಲರಾದರೂ ನಂತರ ಬಲ್ಬ್ ಕಂಡುಹಿಡಿದರು. ಅಬ್ದುಲ್ ಕಲಾಂ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಲಿಲ್ಲ. MS ಧೋನಿಯು ಆರಂಭದಲ್ಲಿ ಟೀಕೆಗಳೇ ಹೆಚ್ಚು ಸಿಕ್ಕಿದ್ದವು, ಆದರೆ ಅವರು ನಿಲ್ಲಲಿಲ್ಲ. ಆದರೆ ಈಗ ನಾನು ಹೇಳಲಿರುವ ಕಾರಣವೇ ಈ ಸಂಪೂರ್ಣ ವಿಡಿಯೋದಲ್ಲಿನ ಅತ್ಯಂತ ಶಕ್ತಿಶಾಲಿ ಕಾರಣ. ಈ ಒಂದೇ ಅಭ್ಯಾಸವನ್ನು ಬದಲಾಯಿಸಿದರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. 5ನೇ ಮತ್ತು ಅತ್ಯಂತ ಮುಖ್ಯವಾದ ಕಾರಣ, ಶಿಸ್ತಿನ ಕೊರತೆ. ಬಹಳ ಜನರಿಗೆ ಮೋಟಿವೇಶನ್ ಇರುತ್ತದೆ, ಆದರೆ ಡಿಸಿಪ್ಲಿನ್ ಇರುವುದಿಲ್ಲ. ಮೋಟಿವೇಶನ್ 2 ದಿನ ಇರುತ್ತದೆ, ಡಿಸಿಪ್ಲಿನ್ ಇಡೀ ಜೀವನ ಇರುತ್ತದೆ. ಬೆಳಗ್ಗೆ ಸಮಯಕ್ಕೆ ಏಳುವುದು, ಪ್ರತಿದಿನ ಸ್ವಲ್ಪ ಓದುವುದು, ಆರೋಗ್ಯದ ಕಡೆ ಗಮನ ಕೊಡುವುದು, ಸಮಯ ವ್ಯರ್ಥ ಮಾಡದಿರುವುದು, ಈ ಸಣ್ಣ ಅಭ್ಯಾಸಗಳು ದೊಡ್ಡ ಯಶಸ್ಸನ್ನು ನಿರ್ಮಿಸುತ್ತವೆ. ಯಶಸ್ವಿಯಾದವರು ಪ್ರತಿದಿನ ಉತ್ಸಾಹದಲ್ಲಿರೋದಿಲ್ಲ. ಅವರಿಗೂ ಬೇಸರ ಬರುತ್ತದೆ, ಅವರಿಗೂ ಸಮಸ್ಯೆಗಳು ಇರುತ್ತವೆ, ಆದರೂ ಅವರು ತಮ್ಮ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಇದೇ ಯಶಸ್ಸಿನ ನಿಜವಾದ ರಹಸ್ಯವಾಗಿದೆ. ಈಗ 1 ನಿಮಿಷ ನಿಮ್ಮ ಬಗ್ಗೆ ಯೋಚಿಸಿ. ನಿಮ್ಮ ಜೀವನದಲ್ಲಿ ಈ 5 ಕಾರಣಗಳಲ್ಲಿ ಯಾವುದು ಹೆಚ್ಚು ಇದೆ? ಗುರಿಯ ಕೊರತೆಯೇ? ಮುಂದೂಡುವ ಅಭ್ಯಾಸ? ಮೊಬೈಲ್ ವ್ಯಸನ? ಸೋಲಿನ ಭಯವೇ? ಅಥವಾ ಶಿಸ್ತಿನ ಕೊರತೆಯೇ? ನಿಮ್ಮ ಸಮಸ್ಯೆಗಳನ್ನು ನೀವು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಕ್ಷಣದಿಂದಲೇ ನಿಮ್ಮ ಯಶಸ್ಸಿನ ಪ್ರಯಾಣವನ್ನು ಆರಂಭವಾಗುತ್ತದೆ. ಯಾಕೆಂದರೆ ಸಮಸ್ಯೆಯನ್ನು ಗುರುತಿಸಿದವನೇ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ವಿಯಾಗಲು ನೀವು ಶ್ರೀಮಂತರಾಗಿ ಹುಟ್ಟಬೇಕಾಗಿಲ್ಲ, ತುಂಬ ಬುದ್ಧಿವಂತರಾಗಬೇಕಾಗಿಲ್ಲ. ಪ್ರತಿದಿನ
ನಿಮ್ಮ ನಿನ್ನೆಗಿಂತ ಇಂದು ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಷ್ಟೇ. ಒಂದು ದಿನದ ಬದಲಾವಣೆ ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ, ಆದರೆ ಪ್ರತಿದಿನ ಮಾಡುವ ಸಣ್ಣ ಬದಲಾವಣೆಗಳು ಒಂದು ವರ್ಷದ ನಂತರ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ಒಂದು ಗುರಿ ಬರೆಯಿರಿ. ದಿನಕ್ಕೆ ಕನಿಷ್ಠ 1 ಗಂಟೆಯನ್ನು ನಿಮ್ಮ ಕನಸಿಗಾಗಿ ಮೀಸಲಿಡಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಬೇಡಿ. ಜನರು ನಗಬಹುದು, ಟೀಕೆ ಮಾಡಬಹುದು, ಆದರೆ ನೀವು ಯಶಸ್ವಿಯಾದ ದಿನ ಅದೇ ಜನರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಕೊನೆಯದಾಗಿ ಒಂದು ಮಾತು, ಯಶಸ್ಸು ಅದೃಷ್ಟವಂತರಿಂದ ಬರುವುದಿಲ್ಲ. ಯಶಸ್ಸು ಒಂದು ನಿರ್ಧಾರದಿಂದ ಆರಂಭವಾಗುತ್ತದೆ. ನೀವು ಇಂದು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರವೇ ನಿಮ್ಮ ನಾಳೆಯನ್ನು ನಿರ್ಮಿಸುತ್ತದೆ. ಆದ್ದರಿಂದ ಇಂದೇ ಆರಂಭಿಸಿ, ಈಗಲೇ ಆರಂಭಿಸಿ, ಯಾಕೆಂದರೆ ನಿಮ್ಮ ಕನಸುಗಳನ್ನು ನಿಮ್ಮನ್ನು ಕಾಯುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.